ಸ್ನೇಹಿತರೆ, ಈ ಇಬ್ಬರು ಭಾರತೀಯ ಆಟಗಾರರ ಟೆಸ್ಟ್ ವೃತ್ತಿ ಜೀವನವು ಬಹುತೇಕ ಮುಗಿದು ಹೋಗಿದೆ. ಅವರಿಗೆ ಭಾರತ ಟೆಸ್ಟ್ ತಂಡದ ಬಾಗಿಲು ಮುಚ್ಚಿದೆ ಎಂದು ಪರಿಗಣಿಸಲಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ಇಬ್ಬರು ಆಟಗಾರರು ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಶಿಖರ್ ಧವನ್ ಅವರು ಎಲ್ಲ ಮಾದರಿಯ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿಯೂ ಸಹ ಶಿಖರ್ ಧವನ್ 34 ಪಂದ್ಯಗಳಲ್ಲಿ 40.61 ಸರಾಸರಿಯಲ್ಲಿ 7 ಶತಕಗಳನ್ನು ಒಳಗೊಂಡಂತೆ 2315 ರನ್ಗಳನ್ನು ಗಳಿಸಿದ್ದರು. ಆದರೆ ಈಗ ಶಿಖರ್ ಧವನ್ ಟೆಸ್ಟ್ ತಂಡಕ್ಕೆ ಮರಳುವುದು ಸಾಧ್ಯವೇ ಇಲ್ಲ ಅನ್ನಬಹುದು. ಧವನ್ ಅವರು 2018ರಿಂದ ಟೆಸ್ಟ್ ಕ್ರಿಕೆಟ್ ಆಡಿಲ್ಲ. ಧವನ್ ಪ್ರಸ್ತುತ ಯಾವುದೇ ಮಾದರಿಯ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾಗೆ ಆಯ್ಕೆಯಾಗಿಲ್ಲ. ಇನ್ನು ಧವನ್ ತಮ್ಮ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವನ್ನು ಡಿಸೆಂಬರ್ 2022ರಲ್ಲಿ ಆಡಿದ್ದರು. ಸ್ನೇಹಿತರೆ, ಭುವನೇಶ್ವರ್ ಕುಮಾರ್ ಕೂಡ ಟೀಮ್ ಇಂಡಿಯಾದ ಮೊದಲ 11ನಿಂದ ಹೊರಗುಳಿಯುವ ನಿರೀಕ್ಷೆ ಇದೆ. ಅವರು ಎಲ್ಲ 3 ಮಾದರಿಗಳಲ್ಲಿ ಪ್ರಬಲ ಪ್ರದರ್ಶನವನ್ನು ಹೊಂದಿದ್ದಾರೆ. ಇವರು 21 ಟೆಸ್ಟ್ ಪಂದ್ಯಗಳಲ್ಲಿ 63 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇನ್ನು ಭುವನೇಶ್ವರ್ 2018ರಲ್ಲಿ ಜೋಹಾನ್ಸ್ಬರ್ಗ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ತಮ್ಮ ಕೊನೆಯ ಟೆಸ್ಟ್ ಪಂದ್ಯವನ್ನು ಆಡಿದ್ದರು. ಅವರು 121 ಪಂದ್ಯಗಳನ್ನು ಆಡಿದ್ದು ODI ಸ್ವರೂಪದಲ್ಲಿ 141 ವಿಕೆಟ್ಗಳನ್ನು ಪಡೆದಿದ್ದಾರೆ. ಜನವರಿ 2022ರಲ್ಲಿ ಅವರು ಈ ಮಾದರಿಯಲ್ಲಿ ಕೊನೆಯದಾಗಿ ಭಾರತಕ್ಕಾಗಿ ಆಡಿದ್ದರು. ಇನ್ನು 87 ಪಂದ್ಯಗಳನ್ನು ಆಡಿರುವ ಇವರು T20 ಕ್ರಿಕೆಟ್ನಲ್ಲಿ 90 ವಿಕೆಟ್ಗಳನ್ನು ಪಡೆದಿದ್ದಾರೆ. ಭುವನೇಶ್ವರ್ ಅವರು ನವೆಂಬರ್ 2022ರಲ್ಲಿ T20 ಸ್ವರೂಪದಲ್ಲಿ ಭಾರತಕ್ಕಾಗಿ ತಮ್ಮ ಕೊನೆಯ ಪಂದ್ಯವನ್ನು ಆಡಿದ್ದರು. ಆದರೆ 2018ರಲ್ಲಿ ಭುವನೇಶ್ವರ್ ಕುಮಾರ್ ಗಾಯಗಳಿಂದ ಟೆಸ್ಟ್ ಕ್ರಿಕೆಟ್ನಂತಹ ದೀರ್ಘ ಸ್ವರೂಪದ ಪಂದ್ಯಗಳಲ್ಲಿ ದೂರ ಸರಿಯಲು ಪ್ರಾರಂಭಿಸಿದರು. ಅನಂತರ ಅವರು ಒಂದೇ ಒಂದು ಟೆಸ್ಟ್ ಪಂದ್ಯವನ್ನು ಸಹ ಆಡಿಲ್ಲ. ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಶಿಖರ್ ಧವನ್, ಭುವನೇಶ್ವರ್ ಕುಮಾರ್ ರಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.